ಕುಡಿತಿದ್ದೆ ಮುಂಚೆ. 90 ಅಂದರೆ 4 4 ಕ್ವಾರ್ಟರ್ ಕುಡಿತಾ ಇದ್ರಿ. ನಿಮ್ಮ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ರಾ? ಟೈಮಿಂಗ್ಸ್ ಪ್ರಕಾರ ಅದಕ್ಕೆ 8 ಲೆಕ್ಕ ಕಾಣೋದು ಕರೆಕ್ಟಾಗಿ. ಓಕೆ. 8 ಕ್ವಾರ್ಟರ್ಗೆ ಇವಾಗ ಹಾಂ. ಏನಿಲ್ಲ ಹಂಗಾಯ್ತು ಈಗ ನನಗೆ. ಅಂದರೆ ಏನು ಎಷ್ಟನೇ ವಾರದಿಂದ ಬಿಟ್ಬಿಟ್ರಿ? ಔಷಧಿ ತೊಗೊಂಡ ತಕ್ಷಣ ಬಿಟ್ಟು ನಾವು. ಓಕೆ. ಸ್ಟಾರ್ಟಿಂಗಲ್ಲಿ ಬಿಟ್ಟಿದ್ದೆ, ಇನ್ನೊಂದ್ಸತಿ ಚಿಕ್ಕದೊಂದು ಚಿಕ್ಕದೊಂದು ಎತ್ಕೊಬಿಟ್ಟೆ. ಏನಿಲ್ಲ, ಜವ, ಚಳಿ, ತಲೆನೋವು, ಸುಸ್ತು ಬಾಡಿ ಎಲ್ಲ ವೀಕ್ ಆಗಿಬಿಡೋದು. ಅದಕ್ಕಾಗಿ ಅವತ್ತಿಂದ ಬಿಟ್ಟೆ ನನ್ನ ತಾಯಿಂದ. ಓಕೆ. ಊಟ ಚೆನ್ನಾಗಿ ಸೇರುತ್ತಾ? ನೀವು ಕೊಡ್ತಾರ ದುಡ್ಡು ಇದು ದುಡ್ಡೆಲ್ಲ ಮೇಯ್ನು, ಓಕೆ, ಜೀವಕ್ಕೆ ಮೇಯ್ನ್ ಇದು ನಮಗೆ. 8 ದಿನಕ್ಕೆ 1,000 ರೂಪಾಯಿ ಕೊಟ್ರೆ 5 ದಿನಕ್ಕೆ 1,000 ರೂಪಾಯಿ, 3,000 ರೂಪಾಯಿ ಆಗೋದಲ್ಲ, 3-4 ಸಾವಿರ ರೂಪಾಯಿ ಅಲ್ಲೇ ಹೋಗೋದು ನಮಗೆ. ಓಕೆ. ಇವಾಗ ಮನೆಯಲ್ಲ ಚೆನ್ನಾಗಿದ್ದೀರಾ? ಎಲ್ಲ ನೆಮ್ಮದಿಯಾಗಿದ್ವಿ. ಏನು ಹೇಳ್ತಾರೆ ಮನೇಲಿ ಈ ಥರ ಕುಡಿಯೋದು? ಈಗ ಮನೇಲಿ ಬೇಡ ಕುಡಿಯೋದು ಬೇಡ, ಓಕೆ, ಇದಕ್ಕಾಗಿನೇ ಬೇಡ ಅಂತಾನೆ ನಾವು ಬಿಟ್ಟಾಕ್ಬಿಡ್ತೀವಿ. ಇವಾಗ ಹೆಂಗ್ ಖುಷಿ ಹೇಳ್ತಾರ? ಖುಷಿಯಾಗಿಲ್ಲ ಈಗ. ಓಕೆ ಓಕೆ. ಈಗ ನಿಮ್ಮ ಥರನ ಸುಮಾರು ಜನ ಕುಡಿತಾ ಇರ್ತಾರೆ ಸರ್. ಸುಮಾರು ಜನ ಅಂಥವ್ರಿಗೆ ಬೆಳಗ್ಗೆಯಿಂದ ಸಾಯಂಕಾಲದ ಅಷ್ಟೊತ್ತಿಗೆ ಒಂದು 10-15 ಕುಡ್ದಾಕನು. ಅಂಥವ್ರಿಗೆ ಇಲ್ಲಿಗೆ ಬಂದರೆ ಒಂದು 90 ಹೋಗ್ಯಾನ ಅಂತ ಅಲ್ಲಿಗೆ ವಾಮಿಟ್ ಬಂದ್ಬಿಡ್ತೈತೆ. ಓಕೆ. ಈಗ ಚಳಿ, ಜವ, ತಲೆನೋವು ಸಿಕ್ಕಾಪಟ್ಟೆ ತೊಟ್ಕೊಂಬಕ್ಕಾಗತ್ತೆ. ಜೀವ ಎಲ್ಲ ಹಿಂಡಿ ಇಸ್ಬೇಕಾಗಿ ಮಾಡ್ದಂಗೆ ಆಗುತ್ತೆ, ವಾಮಿಟ್ ಆಗಿಬಿಡ್ತೈತೆ ಅದು. ಈಗ ಅಂಥವ್ರಿಗೆ ನಿಮ್ಮ ಥರ ಕುಡಿತಾ ಇರ್ತಾರೆ, ಅಂಥವ್ರಿಗೆ ಈ ಕ್ಷೇತ್ರಕ್ಕೆ ಬಂದರೆ ಸರಿ ಹೋಗುತ್ತೆ ಅಂತ ಹೇಳ್ತೀರಾ? ಹೇಳ್ತಾ ಇದೀವಿ ನಾವು. ಹೇಳಿ, ಅದೇ ಯಾವ ಥರ ಹೇಳಿ. 15 ಜನ ಕಾಯ್ಕೊಂಡು ಬರ್ತೀನಿ. 15 ಜನ ಬರ್ತಿರ್ತೀವಿ ನಾವು, ಫ್ರೆಂಡ್ಸ್ಗಳೆಲ್ಲ ಕಾಯ್ಕೊಂಡು 15 ಜನ ಹಿಂಗೆ ಹೋಗೋಣ ಅಂತ ಹೊಳ್ತಿದ್ದೀವಿ. ನೆಕ್ಸ್ಟ್ ಹೋದಾಗೆ ಖುಷಿ ಅನ್ಸುತ್ತಾ ಸರ್? ಇವಾಗ 3ನೇ ವಾರ ಇದು, 2 ಡಾವ್ ಕುಡಿದ್ಬಿಟ್ಟು ಅದನ್ನು ಕಂಪ್ಲೀಟಾಗಿ ಬಿಟ್ಟಾಕ್ಬಿಡ್ತೀನಿ ಅದನ್ನು. ಸರ್ ಇವಾಗ ಕುಡಿತಾ ಇದ್ದೀರಾ ಹೆಂಗೆ ಸರ್? ಕುಡಿತಾ ಇಲ್ಲ. ಓಕೆ. ಇವಾಗ ಏನು ಅನ್ಸುತ್ತೆ? ಅಲ್ಲ, ಏನು ಅನ್ಸುತ್ತೆ ಇವಾಗ ಬಾರ್ಗೆ ಹೋದ್ರೆ ಅಥವಾ ಫ್ರೆಂಡ್ಸ್ ಯಾರು ಕರೆದ್ರೆ? ಹೋಗೋದೇ ಇಲ್ಲ. ಸೊ ಈಗ ಕುಡಿಬೇಕಂತ ಮನಸ್ಸು ಆಗಲ್ವಾ? ಓಕೆ. ಮನೇಲೆಲ್ಲ ಏನು ಹೇಳ್ತಾರೆ? ಅಮ್ಮ ಏನು ಹೇಳ್ತಾರೆ? ಎಷ್ಟು ಕುಡಿತಾ ಇದ್ರಿ ಮುಂಚೆ? 2 ಕ್ವಾರ್ಟರ್ ಕುಡಿತಾ ದಿನ ಕುಡಿತಾ ಇದ್ರಾ? ಇವಾಗ? ಓಕೆ ಸರ್, ಓಕೆ, ಥ್ಯಾಂಕ್ ಯು. ಇವಾಗ ಕುಡಿತಾ ಇದ್ದೀರಾ, ಕುಡಿತಾ ಇಲ್ವಾ? ಬಿಟ್ಬಿಟ್ಟಿದ್ದೀರಾ? ಅದ್ರ ಮೇಲೆ ಇದೇ ಇಲ್ಲ. ಊಟ ಟೈಮಿಗೆ ಊಟ ಮಾಡ್ತೀವಿ, ಕೆಲಸ ಮಾಡ್ತೀವಿ ಆರಾಮಾಗಿ. ತಾಯಿ ನಮ್ಮ ನಾಶವಾಗಿರೋ ತನಕ ಅಲ್ಲ, ಮುಂಚೆ ಎಷ್ಟು ಕುಡಿತಾ ಇದ್ರಿ ಸರ್ ನೀವು? ನಾವು ಭಯಂಕರ ಕುಡಿತಿದ್ವಿ ಸರ್. ಭಯಂಕರ ಅಂದರೆ ಎಷ್ಟು? ಬೆಳಗಿಂದ ಸಂಜೆ ತನಕ ಕುಡಿತಿದ್ದೆ. ಇವಾಗ? ಈಗೇನು ಇಲ್ಲ, ಆರಾಮ ಊಟ ಕೆಲಸ ಆಯ್ತು. ಈಗ ನಿಮ್ಮ ಥರನೇ ಕುಡುಕರು ಇರ್ತಾರೆ, ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಈ ಕ್ಷೇತ್ರಕ್ಕೆ ಬಂದರೆ ಅಂತ? ಈ ಕ್ಷೇತ್ರಕ್ಕೆ ಬಂದರೆ ಒಳ್ಳೇದಾಗುತ್ತೆ. ಅಲ್ಲಿ ಅಮ್ಮನವ್ರ ಆಶೀರ್ವಾದ ಇರುತ್ತೆ. ಚೆನ್ನಾಗಿ ಒಳ್ಳೆ ಸಂಸಾರನೂ ಚೆನ್ನಾಗಿ ಸಾಕ್ಯಂಡು ಹೋಗ್ಬೋದು. ಆಮೇಲೆ ಆಶೀರ್ವಾದ, ತಾಯಿ ನಮ್ಮನ ಆಶೀರ್ವಾದ ಚೆನ್ನಾಗಿರುತ್ತೆ ಅನ್ನೋ ಇದರಿಂದ ಎಲ್ಲರಿಗೂ ಒಂದು ಮಾದರಿ ಆಗಿರ್ಬೇಕು. ಕೆಲವೊಬ್ರಿಗೆ ಔಷಧಿನ ಸುಳ್ಳು ಅಂತಾರಲ್ಲ, ಅಂಥವ್ರಿಗೇನು ಹೇಳ್ತೀರಾ? ಅದು ಅವ್ರವ್ರಿಗೆ ಬಿಟ್ಟಿದ್ದು ಸರ್, ನಾವೇನೇನು ಹೇಳಕ್ಕೆ ಬರಲ್ಲ. ನಾವು ತಾಯಿ ನಂಬಿದ್ದೀವಿ, ಅಂದ ಆಶೀರ್ವಾದದಿಂದ ಚೆನ್ನಾಗಿರ್ತೀವಿ ಅನ್ನೋ ನಂಬಿಕೆಯಿಂದ ನಾವು ಮಾಡ್ತೀವಿ. ಈಗ 1,000 ರೂಪಾಯಿ ಕೊಟ್ಟಿರೋದು ವೇಸ್ಟ್ ಅನಿಸ್ತಾ ಇದೆಯಾ? ಅಷ್ಟರಿಂದ ನಮ್ಮ ಜೀವನ ಚೆನ್ನಾಗಿರುತ್ತಲ್ಲ, ಅದನ್ನ ಮುಖ್ಯ. ಓಕೆ ಸರ್, ಒಳ್ಳೆಯದಾಗಲಿ.